ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಆಯುಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಒಂದು ಎಳ್ಳೀರಿನಿಂದ ರುಚಿಯಾಗಿ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಲ್ದಿ ಕೂಡ, ಆರೋಗ್ಯವಾದ ಈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ. ಬನ್ನಿ. ಹೊಸ ರೆಸಿಪಿ ಆದರೆ ತುಂಬಾನೇ ರುಚಿಯಾದ ಈ ಬೇಸಿಗೆಯಲ್ಲಿ ಈ ತಂಪಾದ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಸಿಗೆಯಲ್ಲಿ ದಗೆ ಬಿಸಿಲಿನಲ್ಲಿ ಈ ತಂಪಾದ ಒಂದು ಪುಡ್ಡಿಂಗನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಒಂದು ಎಳ್ನೀರನ್ನು ತಗೊಂಡಿದ್ದೀನಿ. ಯಾವಾಗಲೂ ಎಳ್ನೀರು ತಗೊಳ್ಬೇಕಾದ್ರೆ ಫ್ರೆಶ್ ಆಗಿರೋ ಎಳ್ನೀರುಗಳೇ ತಗೊಳ್ಳಿ. ನೋಡಿ, ಇದನ್ನ ನಾನು ಓಪನ್ ಮಾಡಿ ತೆಗಿತಾ ಇದ್ದೀನಲ್ಲ, ಈ ರೀತಿ ಜಾಸ್ತಿ ಗಂಜಿನೂ ಇರಬಾರ್ದು, ಅತಿ ದಪ್ಪ ತಿರುವು ಇರಬಾರ್ದು. ಆ ಥರ ನಾವು ಎಳ್ನೀರನ್ನು ಕುಡಿಬೇಕು. ನೋಡಿ, ಇವಾಗ ನೀರನ್ನು ತೆಗಿತಾ ಇದ್ದೀನಿ. ಈ ನೀರನ್ನು ನೀವು ಸಹ ಇದೇ ರೀತಿ ತೆಗೆದುಕೊಳ್ಳಿ. ಆಮೇಲೆ ನೀರಲ್ಲಿ ಒಳಗೆ ಇರುವ ಡಸ್ಟ್ ನೋಡಿ, ಎಳ್ನೀರು ಓಪನ್ ಮಾಡಿದ ತಕ್ಷಣನೇ ಈ ರೀತಿ ಚೆನ್ನಾಗಿ ತೆಗೆದುಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಒಂದು ಚಾನಿ ತಗೊಂಡು ಸೋಸ್ಕೊಳ್ಳಿ, ಅಂದರೆ ಸೋಸಣಿಗೆ ತಗೊಂಡು ಸೋಸ್ಕೊಳ್ಳಿ. ನೋಡಿ, ಇವಾಗ ಇದನ್ನ ಕಾಯನ್ನು ತೆಗೆದು ಒಂದು ಸ್ಪೂನಿಂದ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ ನೋಡಿ, ಮಧ್ಯದಲ್ಲಿ ಒಂದು 3 ಭಾಗಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನೀಟಾಗಿ ಇದನ್ನ ತಿರುವು ಬರುತ್ತೆ. ನೋಡಿ, ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಈ ರೀತಿ ತಿರುವೆಲ್ಲ ತೆಗೆದುಕೊಳ್ಳಿ. ಈ ತಿರುವು ಸಹ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಹೆಲ್ದಿ ಕೂಡ. ಇದು ಯಾವಾಗಲೂ ಇದನ್ನ ಬೀಸಾಡಬೇಡಿ. ಇದರಲ್ಲೂ ಸಹ ನಾವು ಚೆನ್ನಾಗಿ ಇದನ್ನ ಪುಡ್ಡಿಂಗ್ ಮಾಡ್ಬೋದು. ಎಲ್ಲವನ್ನು ಇದೇ ರೀತಿ ತೆಗೆದುಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ರೀತಿ 2 ಭಾಗನೂ ತೆಗೆದು ಇಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಷ್ಟು ತೆಳುವಾಗಿದೆ ನೋಡಿ. ಜಾಸ್ತಿ ತೆಳು ಇದ್ರೂ ಈ ರೀತಿ ಕಟ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಾಕು ತಗೊಂಡು ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಚಾಕುನಿಂದನಾದರೂ ಬೇಕಾದರೂ ಕಟ್ ಮಾಡ್ಕೋಬಹುದು, ಅಥವಾ ಜಾರುತ್ತೆ ಇದು, ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ನೀವು ಸಹ ಕಟ್ ಮಾಡ್ಕೊಳ್ಳಿ, ಅಥವಾ ನೀವು ಕತ್ರಿ ತಗೊಂಡ್ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಇವಾಗ ನಾನು ಕತ್ರಿಲೂ ಸಹ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಇದು. ನೋಡಿ, ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಕಟ್ ಮಾಡಿ ರೆಡಿ ಆಗಿದೆ. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ನೀವು ಸಹ ಕಟ್ ಮಾಡಿ. ಇವಾಗ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಇವಾಗ ನಾನು ಎಳ್ನೀರು ತಗೊಂಡಿದ್ನಲ್ಲ, ಅದನ್ನ ಸೋಸಿ ಒಂದು ಲೋಟ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕೊಂಡಿದೆ ನೋಡಿ. ಇವಾಗ 1.5 ಗ್ಲಾಸ್ ನೀರನ್ನು ಇರಬೇಕು. ನೋಡಿ, ಇವಾಗ ನಾನು ಸೋಸು ಸಹ ಮಿಕ್ಕಿರುವ ನೀರನ್ನು ಸೋಸಿ ತೆಗಿತಾ ಇದ್ದೀನಿ. ನೋಡಿ, ಕಸ ಏನಾದರೂ ಕಡ್ಡಿ ಆ ಥರ ಇದ್ರೆ ಎಳ್ನೀರಲ್ಲಿ ತೆಗಿಬಹುದು. ಇದನ್ನ ಚೈನಾ ಗ್ರಾಸ್ ಅಂತಾರೆ, ಎಲ್ಲ ಅಂಗಡಿಗಳಲ್ಲೂ ದೊರೆಯುತ್ತೆ ಇದು. ನೋಡಿ, ಇವಾಗ ಇದನ್ನ ಒಂದು ಪೌಚ್ ತಗೊಳ್ತಾ ಇದ್ದೀನಿ. ಈ ಪೌಚು ಒಂದು 20 ರಿಂದ 25 ರೂಪಾಯಿ ಇರಬಹುದು. ನೋಡಿ, ಇವಾಗ ಒಂದೊಂದು ಅಂಗಡಿಲಿ ಒಂದೊಂದು ಥರ ರೈಟ್ ತಗೊಳ್ತಾರೆ. ನೋಡಿ, ಇವಾಗ ಇದನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು. ಅಥವಾ ನೀವು ಮೊದಲಿಗೆ ನೀರಲ್ಲಿ ನೆನೆಯಲು ಬಿಟ್ಟು ಒಂದು 5 ನಿಮಿಷ ಹಾಕಬಹುದು. ನೋಡಿ, ಎಳ್ನೀರಲ್ಲಿ ಇರಬೇಕಾದ್ರೆ ಇದನ್ನ ನಾನು ಎಳ್ನೀರಲ್ಲೇ ಹಾಕ್ತಾ ಇರೋದು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಲ್ಲ. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ನುನಿಯುತ್ತೆ ಅಂತ. ನೋಡಿ, ಇವಾಗ ಎಲ್ಲ ಕಟ್ ಮಾಡಾಯ್ತಲ್ಲ. ಒಂದು 5 ರಿಂದ 6 ನಿಮಿಷ ಇದನ್ನ ಕುಕ್ ಆಗಲು ಬಿಟ್ರೆ ಸಾಕು. ಚೆನ್ನಾಗಿ ಇದನ್ನ ಎಲ್ಲ ಬಿಟ್ಕೊಳ್ಳುತ್ತೆ, ನೀರಿನ ಥರ ಬರುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ನೋಡಿ, ಇವಾಗ ಇದೇ ರೀತಿ ಒಂದು ಸ್ಪೂನ್ ಅಥವಾ ಒಂದು ಚಮಚ ತಗೊಂಡು ಈ ರೀತಿ ತಿರುಗಿಸಿ. ನೋಡಿ, ಇವಾಗ ಈ ರೀತಿ ತಿರುಗಿಸ್ತಾ ಇರಬೇಕಾದ್ರೆ ಎಲ್ಲ ಕರಗೋಗುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆಯಲ್ಲ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಇದನ್ನ ಕರಗಿಸ್ಕೊಳ್ಬೇಕು. ಇದಕ್ಕೆ ನಾನು ಸಿಹಿ ಇನ್ನ ಮಿಕ್ಸ್ ಮಾಡಿಲ್ಲ, ಸಿಹಿನೂ ಜಾಸ್ತಿ ಹಿಡಿಯೋದಿಲ್ಲ ಇದಕ್ಕೆ. ನೋಡಿ, ಇವಾಗ ಎಲ್ಲವನ್ನು ಇದನ್ನ ಕರಗೋಯ್ತು. ಇವಾಗ ಇದಕ್ಕೆ ನಾನು ಸಕ್ಕರೆಯನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಸಕ್ಕರೆ ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಸಿಹಿ ಇನ್ನ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಆದರೆ ಈ ನೀರಿಗೆ ಇಷ್ಟು 4 ಸ್ಪೂನ್ ಸಕ್ಕರೆ ಸಾಕು. ನೋಡಿ, ಇವಾಗ ಸಕ್ಕರೆನೂ ಸಹ ಕರಗ್ತಾ ಇದೆ. ಈ ರೀತಿ ಕರಗೋವರೆಗೂ ನಾವು ಕುದಿಸ್ಕೊಳ್ಳೋಣ.
ನೋಡಿ ಜಾಸ್ತಿ ಕುದಿಸ್ಬೇಕಾಗಿಲ್ಲ, ಸಕ್ಕರೆ ಮೆಲ್ಟ್ ಆಗೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಫ್ಲೇಮನ್ನು ಲೋನಲ್ಲಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆಯಲ್ಲ. ಇವಾಗ ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಕುದಿ ಜಾಸ್ತಿ ಉಕ್ಕೋಗುತ್ತೆ. ನೋಡಿ ಇವಾಗ ಪಾತ್ರೆ ಯಾವಾಗಲೂ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಳ್ಳಿ. ನೋಡಿ ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ತೆಂಗಿನ ಅಂದರೆ ಎಳ್ನೀರಿನ ಒಳಗಡೆ ಇರುವಂತಹ ತಿರುವು ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕಟ್ ಮಾಡ್ಕೊಂಡಿರುವಂತಹ ಮಿಶ್ರಣವನ್ನು ಮಿಕ್ಸ್ ಆಯ್ತಲ್ಲ. ನೋಡಿ ಇವಾಗ ಸಾಕು, ಇಷ್ಟು ಜಾಸ್ತಿ ಕುದಿಸ್ಬೇಕಾಗಿಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋದು. ಇದೇ ರೀತಿ ನೀವು ಸಹ ಮಾಡಿ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡಿ. ನೋಡಿ ಇವಾಗ ಆಫ್ ಮಾಡಾಯಿತು. ಇಲ್ಲಿ ನಾನು 4 ಬೌಲ್ ತೊಗೊಂಡಿದ್ದೀನಿ, ಅಂದರೆ ಬಟ್ಲುಗಳು ತೊಗೊಂಡಿದ್ದೀನಿ. ಅದರಲ್ಲಿ ದಾಳಿಂಬೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ. ಹಾಗೆ ದಾಳಿಂಬೆನೂ ಸಹ ತುಂಬಾ ತಂಪು, ಹಾಗೆ ಹೆಲ್ದಿ ಕೂಡ. ನೀವು ಸಹ ಈ ರೀತಿ ಯಾವುದಾದ್ರೂ ಹಣ್ಣಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಅಥವಾ ಡ್ರೈ ಫ್ರೂಟ್ ಆದರೂ ಹಾಕಿ. ನೋಡಿ ಇವಾಗ 1 ಚಮಚ ಹಾಕ್ತಾ ಇದ್ದೀನಿ ನಾನು. ಈ ನೀರು ಒಂದು 4 ಬಟ್ಲಿಗೆ ಸರಿ ಹೋಗುತ್ತೆ. ನೋಡಿ ಜಾಸ್ತಿ ನೀರಿನ ಅಂಶ ಜಾಸ್ತಿ ಇದ್ರೂ ಸಹ ಇದು ಪುಡ್ಡಿಂಗ್ ಆಗೋದಿಲ್ಲ. ನೋಡಿ ಇವಾಗ ಮೀಡಿಯಮ್ ಎಷ್ಟು ಬೇಕು ನಮಗೆ ಅಷ್ಟನ್ನೇ ಹಾಕ್ಕೊಳ್ಬೇಕು. ಒಂದು ಪೌಚಿಗೆ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದು ನೀರಲ್ಲೂ ಸಹ ಮಾಡ್ಕೋಬಹುದು, ಅಥವಾ ಹಾಲಲ್ಲೂ ಬೇಕಾದರೂ ಮಾಡ್ಕೋಬಹುದು, ಎಳ್ನೀರಿಲ್ಲ ಅಂದರೆ. ನೋಡಿ ಇವಾಗ ನಾನು ಎಲ್ಲ ಬಟ್ಟಲುಗಳಲ್ಲಿ ಹಾಕ್ತಾ ಇದ್ದೀನಲ್ಲ, ಈ ರೀತಿ 4 ಬಟ್ಲಿಗೆ ಇದು ಸರಿ ಹೋಯಿತು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಗಟ್ಟಿಯಾಗಿಲ್ಲ. 1 ಗಂಟೆ ಬಿಟ್ಟರೆ ನಾವು ಇದನ್ನು ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ದಾಳಿಂಬೆ ಬೀಜವನ್ನು ಎಲ್ಲ ಕಡೆ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು, ಬರೀ ಎಳ್ನೀರಲ್ಲೇ ಬೇಕಾದರೂ ಮಾಡ್ಕೋಬಹುದು. ಎಳ್ನೀರು ದೇಹಕ್ಕೆ ತಂಪು, ಆದ್ದರಿಂದ ಈ ಎಳ್ನೀರಿನ ಚೈನಾ ಗ್ರಾಸಲ್ಲಿ ಇದನ್ನು ಮಾಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನೀವು ಸಹ ಇದೇ ರೀತಿ ಮಾಡಿ. ಎಳ್ನೀರಿಲ್ಲ ಅಂದರೆ ನೀರಲ್ಲೂ ಸಹ ಮಾಡಬಹುದು, ಅಥವಾ ಹಾಲಲ್ಲೂ ಬೇಕಾದರೂ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ತಂಪು ಕೂಡ. ಈ ಬಿಸಿ ದೆಗೆಯಲ್ಲಿ ಈ ತಂಪಾದ ಪುಡ್ಡಿಂಗು, ಎಳ್ನೀರಿನ ಪುಡ್ಡಿಂಗು ರೆಡಿಯಾಗಿದೆ. ನೀವು ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ತಣ್ಣಗಾಗಲು ಬಿಡೋಣ. ನೋಡಿ ಇವಾಗ ತಣ್ಣಗಾಗಿದೆ. 1 ಗಂಟೆ ನಾನು ಇಟ್ಟಿದ್ದೆ, ಚೆನ್ನಾಗಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಕಟ್ ಮಾಡಿ ಸಹ ತೋರಿಸ್ತೀನಿ. ಇದು ಒಂದು ಸಲ ಮಾಡಿದ್ರೆ ಮತ್ತೆ ಇದೇ ರೀತಿ ಮಾಡಿ ತಿನ್ನಬೇಕು ಅನಿಸುತ್ತೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ಕೂಡ ತುಂಬ ತಂಪು. ವೀಕ್ಷಕರೇ, ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡ್ತಿರಲ್ವಾ? ಸಬ್ಸ್ಕ್ರೈಬು ಸಹ ಮಾಡ್ಕೊಳ್ಳಿ. ಮಾಡ್ಕೊಂಡಿಲ್ಲ ಅಂದರೆ ಸಿಂಪಲ್ ಆಗಿ ವಿಡಿಯೋಗಳನ್ನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.